ಭಾರತೀಯ ಸಿನಿರಂಗದಲ್ಲಿ ನಟನೆಯ ಮೂಲಕ ಪ್ರೇಕ್ಷಕರ ಮನ ಗೆದ್ದಂತಹ ನಟಿ ಇಂದು ಟಾಕ್ಸಿಕ್ನಂತಹ ಬಹುನಿರೀಕ್ಷಿತ ಪ್ಯಾನ್ ಇಂಡಿಯಾ ಮೂವಿಯನ್ನು ನಿರ್ದೇಶಿಸಿ ಸಿನಿ ಪ್ರೇಕ್ಷಕರನ್ನು ತಮ್ಮತ್ತ ಸೆಳೆದುಕೊಂಡಿರುವ ಮಾಸ್ ಡೈರೆಕ್ಟರ್ ಗೀತು ಮೋಹನ್ ದಾಸ್. ಇವರು 1981 ಜೂನ್ 8ರಂದು ಕೊಚ್ಚಿಯಲ್ಲಿ ಮೋಹನ್ ದಾಸ್ ಮತ್ತು ಲತಾ ದಂಪತಿಗಳಿಗೆ ಗಾಯತ್ರಿ ದಾಸ್ ಆಗಿ ಜನಿಸುತ್ತಾರೆ. ತಮ್ಮ 5ನೇ ವಯಸ್ಸಿಗೆ ಸಿನಿರಂಗಕ್ಕೆ ಪಾದಾರ್ಪಣೆ ಮಾಡಿದ ಇವರು 1986ರಲ್ಲಿ ಮೋಹನ್ ಲಾಲ್ ನಟಿಸಿದಂತಹ ಒನ್ನು ಮುತ್ತಾಲ್ ಪೂಜ್ಯಂ ವಾರೆ ಚಿತ್ರದಲ್ಲಿ ಬಾಲ ಕಲಾವಿದೆಯಾಗಿ ನಟಿಸ್ತಾರೆ. ಇವರಿಗೆ ಈ ಚಿತ್ರದಲ್ಲಿ ಗಾಯತ್ರಿ ದಾಸ್ ಬದಲಿಗೆ ಗೀತು ಮೋಹನ್ ದಾಸ್ ಎಂಬ ಸ್ಕ್ರೀನ್ ನೇಮನ್ನು ಬದಲಾಯಿಸಲಾಯಿತು. ಬಾಲ ನಟಿಯಾಗಿ ಹಲವಾರು ಮಲಯಾಳಂ ಮತ್ತು ತಮಿಳು ಚಿತ್ರಗಳಲ್ಲಿ ಅಭಿನಯಿಸಿದ ಇವರು 2000 ಇಸ್ವಿಯಲ್ಲಿ ಮೋಹನ್ ಲಾಲ್ ಅಭಿನಯದ ಲೈಫ್ ಈಸ್ ಬ್ಯೂಟಿಫುಲ್ ಚಿತ್ರದ ಮೂಲಕ ನಾಯಕ ನಟಿಯಾಗಿ ಮಲಯಾಳಂ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಮುಂದೆ ಇವರು ಶೇಷಂ, ಅಕಾಲೆ, ಆಕಾಶ ಗೋಪುರಂ, ಸೀತಾ ಕಲ್ಯಾಣಂ ಸೇರಿದಂತೆ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ. ನಂತರ 2009ರಲ್ಲಿ ತಮ್ಮ ಕನಸಾದ ಅನ್ಪ್ಲಗ್ಡ್ ಎಂಬ ಸಿನಿಮಾ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪಿಸಿ ಇದರ ಮುಖಾಂತರ ಕೇಲ್ಕನುಂಡೋ ಎಂಬ ಶಾರ್ಟ್ ಫಿಲಮ್ ಅನ್ನು ನಿರ್ಮಿಸಿ ನಿರ್ದೇಶನ ಮಾಡ್ತಾರೆ. ಮುಂದೆ ಈ ಸಿನಿಮಾ 3 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಮತ್ತು ಭಾರತೀಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತೆ. ಇದಲ್ಲದೆ ಈ ಚಿತ್ರವನ್ನು 12ನೇ ತರಗತಿಯ ಕೇರಳ ರಾಜ್ಯ ಪಠ್ಯಪುಸ್ತಕದಲ್ಲಿ ಒಂದು ಅಧ್ಯಾಯವಾಗಿ ಸೇರಿಸಲಾಗಿದೆ. ಇವರ ನಿರ್ದೇಶನದ ಚಿತ್ರಗಳಲ್ಲಿ ಮನರಂಜನೆಯ ಕಥೆಗಳನ್ನು ಆಯ್ಕೆ ಮಾಡದೆ ಸಮಾಜದ ವಾಸ್ತವತೆ, ಮನುಷ್ಯರ ನೋವು, ಸಂಬಂಧಗಳ ಸಂಕೀರ್ಣತೆ, ಸಾಮಾನ್ಯ ಜನರ ಬದುಕಿನ ಹೋರಾಟ ಇಂತಹ ನೈಜ ವಿಷಯಗಳನ್ನು ವಿಭಿನ್ನ ಶೈಲಿಯಲ್ಲಿ ತಮ್ಮ ಸಿನಿಮಾಗಳಲ್ಲಿ ಹೇಳಲು ಆರಂಭಿಸಿದರು. ಇದರಿಂದಾಗಿ ಗೀತು ಅವರ ಹೆಸರು ಕೇವಲ ಮಲಯಾಳಂ ಚಿತ್ರರಂಗದಲ್ಲಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳಿಬರುತ್ತದೆ. ಕ್ಯಾಮರಾ ಮುಂದೆ ನಿಂತು ಅಭಿನಯಿಸುವುದಷ್ಟೇ ಅಲ್ಲ, ಕ್ಯಾಮರಾದ ಹಿಂದೆ ನಿಂತು ಕತೆ ಹೇಳಬೇಕೆಂಬ ಅವರ ಕನಸು ನಿರ್ದೇಶನದತ್ತ ಮುಖ ಮಾಡುವಂತೆ ಮಾಡುತ್ತೆ. ನಂತರ 2013ರಲ್ಲಿ ಇವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಲಯರ್ಸ್ ಡೈಸ್ ಚಿತ್ರವು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಂಸೆಗಳನ್ನು ಗಳಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿತು. ನಂತರ ಇವರ ನಿರ್ದೇಶನ ಅಲ್ಲಿಗೆ ನಿಲ್ಲಲಿಲ್ಲ. 2019ರಲ್ಲಿ ಮೂಥನ್ ಎಂಬ ಚಿತ್ರವನ್ನು ನಿರ್ದೇಶಿಸಿ ಈ ಚಿತ್ರವು ಹಲವಾರು ಪ್ರಶಸ್ತಿಗಳನ್ನು ಗೆದ್ದು ಗೀತು ಅವರ ನಿರ್ದೇಶನದ ಸಾಮರ್ಥ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಗೀತು ಮೋಹನ್ ದಾಸ್ ಅವರ ಸಿನಿ ಪಯಣದಲ್ಲಿ ಮತ್ತೊಂದು ಐತಿಹಾಸಿಕ ಅಧ್ಯಾಯ ಸಿದ್ಧವಾಗುತ್ತಿದೆ. ಟಾಕ್ಸಿಕ್ ಸಿನಿಮಾ ಇವರ ಸಾಧನೆಯ ಶಿಖರಕ್ಕೆ ಇನ್ನೊಂದು ಗರಿ ಇಟ್ಟಂತಾಗಿದೆ. KGF ಚಿತ್ರದ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಗುರುತಿಸಿಕೊಂಡಿರುವ ರಾಕಿ ಬಾಯ್ ಅವರ ಜೊತೆಗೆ ವಿಭಿನ್ನ ಕಥೆಗಳಿಂದ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಗೀತು ಮೋಹನ್ ದಾಸ್ ಅವರ ಕಾಂಬಿನೇಷನ್ನಲ್ಲಿ ಮೂಡಿಬಂದಂತಹ ಟಾಕ್ಸಿಕ್ ಚಿತ್ರವು ಪ್ರೇಕ್ಷಕರಲ್ಲಿ ಸಹಜವಾಗಿಯೇ ಭಾರೀ ಕುತೂಹಲವನ್ನು ಹುಟ್ಟುಹಾಕಿದೆ. ಜನರ ಮನಸ್ಸಿನಲ್ಲಿ ಉಳಿಯುವಂತಹ ಕಥೆಯನ್ನು ಹೇಳಲು ಬಯಸಿದ ಇವರು ಒಂದು ಸಣ್ಣ ಕಿರುಚಿತ್ರದ ಮೂಲಕ ನಿರ್ದೇಶನವನ್ನು ಆರಂಭಿಸಿ ಇಂದು ಪ್ಯಾನ್ ಇಂಡಿಯಾ ಸಿನಿಮಾದ ನಿರ್ದೇಶಕಿಯಾಗಿ ಬೆಳೆದಿರುವುದು ಸೋಜಿಗವೇ ಸರಿ. ಬಾಲ ನಟಿಯಾಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ ಇವರು 1986ರಲ್ಲಿ ಒನ್ನು ಮುತ್ತಾಲ್ ಪೂಜ್ಯಂ ವಾರೆ ಚಿತ್ರಕ್ಕೆ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡ್ಕೋತಾರೆ. ಕೇರಳ ಚಲನಚಿತ್ರ ವಿಮರ್ಶಕರ ಸಂಘದಿಂದ 2001ರಲ್ಲಿ ಬೆಸ್ಟ್ ಆಕ್ಟರ್ಸ್ ಅವಾರ್ಡ್, 2004ರಲ್ಲಿ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ, 2004 ಬೆಸ್ಟ್ ಆಕ್ಟರ್ಸ್ ಫಿಲ್ಮ್ ಫೇರ್ ಪ್ರಶಸ್ತಿ, 2009ರಲ್ಲಿ ಕೇಲ್ಕನುಂಡು ಕಿರುಚಿತ್ರಕ್ಕಾಗಿ ಬೆಸ್ಟ್ ಫಿಲಮ್ ಮತ್ತು ಬೆಸ್ಟ್ ಡೈರೆಕ್ಷನ್ಗಾಗಿ 3 ಇಂಟರ್ನ್ಯಾಷನಲ್ ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ಇದಲ್ಲದೆ ಮೂಥನ್ ಸಿನಿಮಾಗಾಗಿ ಗ್ಲೋಬಲ್ ಫಿಲ್ಮ್ ಮೇಕಿಂಗ್ ಅವಾರ್ಡ್ ಮತ್ತು ಪ್ರಾಮಿಸಿಂಗ್ ಡೈರೆಕ್ಟರ್ ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಮೂಲಕ ಭಾರತೀಯ ಸಿನಿಮಾ ರಂಗಕ್ಕೆ ಹೊಸ ಆಯಾಮವನ್ನು ಕೊಡಲು ಹೊರಟ ಗೀತು ಮೋಹನ್ ದಾಸ್ ಅವರ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ.